ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ನಿಶಾ. ಸಂಪುಟ ವಿಸ್ತರಣೆಗೆ ಮೀನಾಮೇಷ ಎಣಿಸ್ತಿರೋದ್ಯಾಕೆ? ದೆಹಲಿಗೆ ತೆರಳಿದ್ದ ಸಿಎಂ ಬರಿಗೈಲಿ ವಾಪಸ್ ಬಂದಿದ್ದೇಕೆ? ಕೇಸರಿ ಕಮಾಂಡ್ ಮಾಡಿರೋ ಮಾಸ್ಟರ್ ಪ್ಲಾನ್ ಏನು? ಮಿನಿಸ್ಟರ್ ಪಟ್ಟಕ್ಕಾಗಿ ಸಚಿವಾಕಾಂಕ್ಷಿಗಳ ಕಸರತ್ತು ಹೇಗಿದೆ? ಮಂತ್ರಿ ಕುರ್ಚಿ ಮೇಲೆ ಟವಲ್ ಹಾಕಿರೋರು ಯಾರು? ಮಾಜಿ ಮೇಯರ್ ಸಂಪತ್ ಎದುರಾದ ಶಾಕ್ ಏನು? ಕಣಿವೆ ನಾಡಲ್ಲಿ ಉಗ್ರರ ರಣಬೇಟೆ ಹೇಗಿತ್ತು? ಇದೆಲ್ಲವನ್ನ ನೋಡೋಣ. ಸಚಿವ ಸಂಪುಟ ವಿಸ್ತರಣೆ ಮೇಲೆ ಆವರಿಸಿದೆಯಾ ಗ್ರಹಣ? ಸಚಿವಾಕಾಂಕ್ಷಿಗಳಿಗೆ ಸದ್ಯಕ್ಕಿಲ್ವಾ ಗುಡ್ ನ್ಯೂಸ್? ಕೇಸರಿ ಕಮಾಂಡ್ ಕಾದು ನೋಡೋ ತಂತ್ರ ಅನುಸರಿಸ್ತಿರೋದ್ಯಾಕೆ? ಸಿಎಂ ಯಡಿಯೂರಪ್ಪ ಕುರ್ಚಿಗೆ ಕಾದಿದೆಯಾ ಆಪತ್ತು? ಇದೆಲ್ಲವನ್ನ ನೋಡೋಣ ಸಂಪುಟ ಸರ್ಕಸ್ ನ್ಯೂಸ್ ಟಾಪ್ 9 ನಲ್ಲಿ. ಸಂಪುಟ ವಿಸ್ತರಣೆಯಾಗುತ್ತಾ ಪುನರಚನೆಯಾಗುತ್ತಾ ಅನ್ನೋದು ಇನ್ನು ನಿಗೂಢವಾಗಿ ಉಳಿದಿದೆ. ನೆನೆ ಹೈಕಮಾಂಡ್ ಭೇಟಿಗೆ ದೆಹಲಿಗೆ ತೆರಳಿದಂತಹ ಬಿಎಸ್ವೈ ಬರಿಗೈನಲ್ಲಿ ವಾಪಸ್ ಆಗಿದ್ದಾರೆ. ಈಗಾಗಲೇ ಹೈಕಮಾಂಡ್ ಕೈಗೆ ಆಕಾಂಕ್ಷಿಗಳ ಪಟ್ಟಿಯನ್ನ ಕೊಟ್ಟಿದ್ದು, ಬಿಎಸ್ವೈ ಕೊಟ್ಟಂತಹ ಪಟ್ಟಿಗೆ ಹೈಕಮಾಂಡ್ ಓಕೆ ಅನ್ನತ್ತಾ ಅಥವಾ ಬೇರೆ ಲಿಸ್ಟ್ಗೆ ಮಣೆ ಹಾಕುತ್ತಾ ಅನ್ನೋದು ಕುತೂಹಲ ಕೆರಳಿಸಿದೆ. ರಾಜ್ಯ ಸಚಿವ ಸಂಪುಟ ಸರ್ಜರಿಗೆ ಗ್ರಹಣ ಆವರಿಸಿದ್ಯಾ ಅನ್ನೋ ಪ್ರಶ್ನೆ ಮೂಡ್ತಿದೆ. ಅಲ್ಲದೆ ಸಿಎಂ ಕೊಂಡೊಯ್ದಂತಹ ಲಿಸ್ಟ್ ಬಿಜೆಪಿ ಹೈಕಮಾಂಡ್ಗೆ ಇಷ್ಟ ಆಗಿಲ್ವಾ ಅನ್ನೋದು ಸದ್ಯಕ್ಕೆ ಬಿಗ್ ಸಸ್ಪೆನ್ಸ್. ಯಾಕಂದ್ರೆ ಸಚಿವಾಕಾಂಕ್ಷಿಗಳ ಪಟ್ಟಿ ಫೈನಲ್ ಮಾಡೋದಕ್ಕೆ ಜೆಪಿ ನಡ್ಡಾ 3 ರಿಂದ 4 ದಿನಗಳ ಕಾಲ ಟೈಮ್ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಸಿಎಂ ಬಿಎಸ್ವೈ ಸಂಪುಟ ಸರ್ಕಸ್ ಸಂಕಟದಲ್ಲಿ ಸಿಲುಕಿದ್ದಾರೆ. ಇನ್ನೊಂದೆಡೆ ಮಂತ್ರಿ ಕುರ್ಚಿ ಮೇಲೆ ಟವಲ್ ಹಾಕಿದಂತಹ ಶಾಸಕರಿಗೆ ಢವಳವ ಶುರುವಾಗಿದೆ. ರಾಜ್ಯ ಸಚಿವ ಸಂಪುಟ ಸರ್ಜರಿ ಬೆನ್ನಲ್ಲೇ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ಸಂಪುಟ ಚರ್ಚೆ ಜೊತೆಗೆ ಸಿಎಂ ಬದಲಾವಣೆಗೂ ಕೂಗು ಕೇಳಿ ಬಂದಿದೆ. ಈ ಕಾರಣಕ್ಕೆ ಹೈಕಮಾಂಡ್ ಸಂಪುಟ ವಿಸ್ತರಣೆ ಮುಂದೂಡಿಕೆ ಮಾಡ್ತಿದೆ ಎನ್ನಲಾಗ್ತಿತ್ತು. ಈಗಾಗಲೇ ಇದರ ಬಗ್ಗೆಯೂ ಹೈಕಮಾಂಡ್ ಪರಿಶೀಲನೆ ಮಾಡ್ತಾ ಇದೆಯಂತೆ. ಹೊಸ ಸಿಎಂ ಜೊತೆ ಹೊಸ ಮಂತ್ರಿ ಮಂಡಲವೇ ಆಗಿಬಿಡಲಿ, ನಾಯಕತ್ವ ಬದಲಾವಣೆ ಸಮಯ ಕೂಡಿ ಬಂದಲ್ಲಿ ಹೊಸ ಸಿಎಂ ಜೊತೆ ಹೊಸ ಮಂತ್ರಿ ಮಂಡಲವೇ ಆಗಲಿ ಅನ್ನುವಂತಹ ಆಲೋಚನೆಯಲ್ಲಿ ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರವಂತೆ. ಸಿಎಂ ಬಿಎಸ್ವೈ ಕ್ಯಾಬಿನೆಟ್ ದಿನೇ ದಿನೇ ಮುಂದೂಡಿಕೆ ಆಗ್ತಾ ಇರೋದಕ್ಕೆ ಬಹುದೊಡ್ಡ ಕಾರಣ ಕೂಡ ಇದೆ. ಬಿಜೆಪಿ ವರಿಷ್ಠರಿಗೆ ತಕ್ಷಣಕ್ಕೆ ಸಂಪುಟ ವಿಸ್ತರಣೆಗೆ ಅಥವಾ ಪುನರ್ರಚನೆಗೆ ಒಲವಿಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಸಂಪುಟ ಸಂಕಟದಲ್ಲಿ ಸಿಲುಕಿರುವಂತಹ ಬಿಎಸ್ವೈ ಯಾವುದಾದ್ರೊಂದು ಮುಗಿದು ಬಿಡಲಿ ಎಂಬ ಧಾವಂತದಲ್ಲಿದ್ದಾರಂತೆ. ಅಲ್ಲದೆ ಸಿಎಂ ಬಿಎಸ್ವೈ ಪಟ್ಟಿಗೆ ಮಣಿಯಲು ವರಿಷ್ಠರು ರೆಡಿ ಇಲ್ಲ. ಈ ಕಾರಣಕ್ಕಾಗಿ ಕ್ಯಾಬಿನೆಟ್ ವಿಸ್ತರಣೆ ಪದೇ ಪದೇ ಮುಂದೂಡಿಕೆ ಆಗ್ತಾ ಇದೆ ಅನ್ನೋ ಮಾತು ಕೇಳಿ ಬರ್ತದೆ. ಸಿಎಂ ಬಿಎಸ್ವೈ ಸಂಪುಟ ಸೇರುವುದಕ್ಕೆ ಶಾಸಕರು ಭಾರೀ ಲಾಬಿ ನಡೆಸ್ತಾ ಇದ್ದಾರೆ. ಇತ್ತ ಬಸವ ಕಲ್ಯಾಣ ಮಸ್ಕಿ ಉಪಚುನಾವಣೆ ದಿನಾಂಕ ಘೋಷಣೆಯಾದ್ರೆ ಸಂಪುಟ ಸರ್ಜರಿಗೆ ಬ್ರೇಕ್ ಬೀಳಬಹುದು ಎನ್ನಲಾಗ್ತಾ ಇದೆ. ಒಂದು ವೇಳೆ ಅಂದುಕೊಂಡಂತೆ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಮಾಡಿದ್ರೆ ಉಪಚುನಾವಣೆ ವೇಳೆ ಸರ್ಕಾರಕ್ಕೆ ಬಂಡಾಯದ ಬಿಸಿ ತಟ್ಟುವ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಚುನಾವಣೆ ಘೋಷಣೆಯಾದ್ರೆ ಸಂಪುಟ ವಿಸ್ತರಣೆ ಮತ್ತೆ ಮುಂದೂಡಿಕೆ ಆಗಬಹುದು ಎನ್ನಲಾಗ್ತಿದೆ. ರಾಜ್ಯದಲ್ಲಿ ನಡೆದಂತಹ ಆರ್ಆರ್ ನಗರ ಹಾಗೂ ಶಿರಾ ಬೈ ಎಲೆಕ್ಷನ್ ಎರಡೂ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವಿನ ನಗೆ ಬೀರಿದೆ. ಉಪಚುನಾವಣೆ ಗೆದ್ದ ಖುಷಿ ನಡುವೆ ಇದೇ ಹುಮ್ಮಸ್ಸಿನಲ್ಲಿ ಸಂಪುಟ ಸರ್ಜರಿಗೆ ಮುಂದಾಗಿದ್ದಂತಹ ಬಿಎಸ್ವೈ ದೆಹಲಿಗೆ ಹಾರಿತು. ತಾವು ಸಿದ್ಧಪಡಿಸಿರುವಂತಹ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅಂತ ಅಂದುಕೊಂಡಿದ್ರು. ಈ ಬಾರಿ ವರಿಷ್ಠರು ತಮ್ಮ ಪಟ್ಟಿಗೆ ಮನ್ನಣೆ ಕೊಡ್ತಾರೆ ಅನ್ನೋ ಬಲವಾದ ನಂಬಿಕೆ ಇತ್ತು. ಆದರೆ ಬಿಎಸ್ವೈ ದೆಹಲಿಗೆ ತೆರಳಿ ಬರಿಗೈಲಿ ವಾಪಸ್ ಆಗಿದ್ದು ಎಲ್ಲರ ನಿರೀಕ್ಷೆ ಹುಸಿಯಾಗಿಸಿದೆ. ಇದೀಗ ಹೈಕಮಾಂಡ್ ಸಿಗ್ನಲ್ಗೆ ಸಿಎಂ ಬಿಎಸ್ವೈ ಕಾದಿದ್ದಾರೆ. ರಾಜ್ಯ ಸಚಿವ ಸಂಪುಟ ಮತ್ತೆ ಮುಂದೂಡಿಕೆ ಆಗ್ತಾ ಇರೋದಕ್ಕೆ ಹೈಕಮಾಂಡ್ ಮತ್ತು ಸಿಎಂ ಮಧ್ಯೆ ಸಮನ್ವಯ ಕೊರತೆ ಕಾಡ್ತಿದ್ಯಾ ಅನ್ನೋ ಪ್ರಶ್ನೆ ಮೂಡಿದೆ. ಈ ಹಿಂದೆಯೂ ಸಂಪುಟ ವಿಸ್ತರಣೆ ವೇಳೆ ಭಾರೀ ಕಸರತ್ತು ನಡೆದಿತ್ತು. ದೆಹಲಿಯಲ್ಲಿ ಸಂಪುಟ ವಿಸ್ತರಣೆ ವೇಳೆ ಹೈಡ್ರಾಮಾ ಕೂಡ ನಡೆದಿತ್ತು. ಇದೀಗ ಮತ್ತದೇ ಹೈಡ್ರಾಮಾ ಮುಂದುವರೆದಿದೆ. ಸಮನ್ವಯತೆ ಮೂಡದಿರುವುದೇ ಅಂತಿಮ ನಿರ್ಧಾರಕ್ಕೆ ತೊಡಕಾಗ್ತಾ ಇದೆ ಅನ್ನೋ ಮಾತು ಕೇಳಿ ಬರ್ತಿದೆ. ಇನ್ನೊಂದು ಕಡೆ ಕ್ಯಾಬಿನೆಟ್ ವಿಚಾರದಲ್ಲಿ ನಾಯಕರ ನಡುವೆ ಭಿನ್ನ ನಿಲುವು ಉಂಟಾಗಿದೆ. ಬಿಎಲ್ ಸಂತೋಷ್ ಮತ್ತು ಸಿಎಂ ಬಿಎಸ್ವೈ ಭಿನ್ನ ನಿಲುವಿರೋದೇ ಸಂಪುಟ ವಿಸ್ತರಣೆಗೆ ಗ್ರಹಣ ಆವರಿಸಿದೆ ಎನ್ನಲಾಗ್ತಿದೆ. ನಿನ್ನೆ ಸಿಎಂ ದೆಹಲಿಗೆ ಹೋದಾಗ ಸಂತೋಷ್ ಕೋಲ್ಕತ್ತಾದಲ್ಲಿದ್ದರು. ಇದರಿಂದ ಸಂಪುಟ ಸರ್ಜರಿ ಚರ್ಚೆ ನಡ್ಡಾ ಭೇಟಿಗಷ್ಟೇ ಸೀಮಿತವಾಗಿತ್ತು. ಉಳಿದ ಹೈಕಮಾಂಡ್ ನಾಯಕರು ಬಿಎಸ್ವೈ ಭೇಟಿಗೆ ಸಿಕ್ಕಿಲ್ಲ. ಹೀಗಾಗಿ ನಾಯಕರು ಭಿನ್ನ ನಿಲುವು ತಾಳ್ತಾ ಇರೋದು ಸಂಪುಟ ವಿಸ್ತರಣೆಗೆ ಕಗ್ಗಂಟಾಗಿದೆ. ರಾಜ್ಯ ಸಂಪುಟ ವಿಸ್ತರಣೆಯಾಗುತ್ತಾ ಪುನರ್ರಚನೆಯಾಗುತ್ತಾ ಅನ್ನೋ ಚೆಂಡು ದೆಹಲಿ ಅಂಗಳಕ್ಕೆ ಹೋಗಿ ತಲುಪಿದೆ. ಇತ್ತ ಸಂಪುಟ ವಿಸ್ತರಣೆ ಬಗ್ಗೆ ಮಾತ್ರ ಸಿಎಂ ಬಿಎಸ್ವೈಗೆ ಚಿಂತನೆ ನಡೆಸಿದ್ದಾರಂತೆ. ಪುನರ್ರಚನೆಗೆ ಕೈ ಹಾಕಿ ತಲೆನೋವು ತರಿಸಿಕೊಳ್ಳುವುದು ಬೇಡ, ಸರ್ಕಾರ ಸುಗಮವಾಗಿ ಸಾಗುವಾಗ ಬಂಡಾಯ ಬೇಡವೆಂದು ಸಿಎಂ ಬಿಎಸ್ವೈ ಪ್ಲಾನ್ ರೂಪಿಸಿದ್ದಾರಂತೆ. ಇನ್ನೊಂದೆಡೆ ಸರ್ಕಾರ ರಚನೆಗೆ ಕಾರಣರಾದವರಿಗೆ ಮಂತ್ರಿ ಪಟ್ಟ ನೀಡಲು ಸಿಎಂ ಬಿಎಸ್ವೈ ಹೆಚ್ಚಿನ ಒಲವು ತೋರಿದ್ದಾರೆ ಎನ್ನಲಾಗಿದೆ. ಮುಂದಿನ ವಾರವೇ ಸಂಪುಟಕ್ಕೆ ಸಿಗ್ನಲ್ ಸಿಗತ್ತಾ? ಸಂಪುಟ ವಿಸ್ತರಣೆ ಬಗ್ಗೆ ಸಿಎಂ ಹೇಳಿದ್ದಾದ್ರೂ ಏನು? ಸಚಿವಾಕಾಂಕ್ಷಿಗಳು ಕಟೀಲು ಭೇಟಿಯಾಗಿ ನಿಗಿ ಆಗಿದ್ದೇಕೆ? ಶಾಸಕ ರೇಣುಕಾಚಾರ್ಯ ಸಿಡಿಸಿರೋ ಹೊಸ ಬಾಂಬ್ ಏನು? ಮಾಜಿ ಮೇಯರ್ ಸಂಪತ್ಗೆ ಎದುರಾದ ಸಂಕಷ್ಟವೇನು? ಇದೆಲ್ಲವನ್ನ ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9 ನಲ್ಲಿ.
ಮುಂದಿನ ವಾರವೇ ಸಂಪುಟಕ್ಕೆ ಮುಹೂರ್ತ ಫಿಕ್ಸ್ ಆಗುತ್ತಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನೊಂದು ವಾರದಲ್ಲಿ ಸಂಪುಟ ಸರ್ಜರಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಗ್ರೀನ್ ಸಿಗ್ನಲ್ ನೀಡ್ತಾರಾ ಅನ್ನೋದು ಸದ್ಯದ ಕುತೂಹಲ. ಯಾಕಂದ್ರೆ ಮುಂದಿನ ವಾರ ರಾಜ್ಯಕ್ಕೆ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಭೇಟಿ ನೀಡಲಿದ್ದಾರೆ. ದಕ್ಷಿಣ ಭಾರತ ರಾಜ್ಯಗಳ ಪ್ರವಾಸದ ವೇಳೆ ಬೆಳಗಾವಿಗೆ ಜೆಪಿ ನಡ್ಡಾ ವಿಸಿಟ್ ಕೊಡ್ತಿದ್ದಾರೆ. ಈ ವೇಳೆ ಸಚಿವ ಸಂಪುಟ ವಿಚಾರವಾಗಿ ಮಾತುಕತೆ ನಡೆಯುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾಗುತ್ತಾ ಅಥವಾ ಪುನರಚನೆಯಾಗುತ್ತಾ ಅನ್ನುವಂತಹ ಕುತೂಹಲ ಮೂಡಿಸಿದೆ. ಇನ್ನು ಬಿಜೆಪಿ ರಾಜ್ಯ ಉಸ್ತುವಾರಿಯಾಗಿರುವಂತಹ ಅರುಣ್ ಸಿಂಗ್ ಶೀಘ್ರದಲ್ಲೇ ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ. ರಾಜ್ಯ ಬಿಜೆಪಿ ಮುಖಂಡರ ಜೊತೆ ಅರುಣ್ ಸಿಂಗ್ ಚರ್ಚಿಸಿ ಬಳಿಕ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಜೊತೆಯೂ ಮಾತುಕತೆ ನಡೆಸಲಿದ್ದಾರೆ. ಅರುಣ್ ಭೇಟಿ ಬಳಿಕ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡೋ ಸಾಧ್ಯತೆ ಇದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಬೆಂಗಳೂರಿನಲ್ಲಿ ಸಿಎಂ ಬಿಎಸ್ವೈ ಪ್ರತಿಕ್ರಿಯಿಸಿದ್ದು, ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ ಹೈಕಮಾಂಡ್ಗೆ ಕೊಟ್ಟಿದ್ದೇನೆ. ಇನ್ನೊಂದ್ 2-3 ದಿನಗಳಲ್ಲಿ ಹೈಕಮಾಂಡ್ನಿಂದ ಪಟ್ಟಿ ಬರುತ್ತೆ. ಹೈಕಮಾಂಡ್ನಿಂದ ಲಿಸ್ಟ್ ಬಂದ ಬಳಿಕ ತೀರ್ಮಾನಿಸ್ತೀವಿ ಅಂತ ಬೆಂಗಳೂರಿನಲ್ಲಿ ಸಿಎಂ ಬಿಎಸ್ವೈ ಹೇಳಿದ್ರು. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯು ಪುನರಚನೆಯನ್ನು ಸಸ್ಪೆನ್ಸ್ ನಡುವೆ ಮಂತ್ರಿಗಿರಿ ಪಡೆಯುವುದಕ್ಕೆ ಲಾಬಿ ಜೋರಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ರನ್ನ ರೇಣುಕಾಚಾರ್ಯ ಮುನೇನಕೊಪ್ಪ ಭೇಟಿಯಾದ ಬೆನ್ನಲ್ಲೇ ಶಾಸಕ ಮುನಿರತ್ನ ಭೇಟಿಯಾಗಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವಂತಹ ಮುನಿರತ್ನ ಬೆಂಗಳೂರಿನ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಸಿಎಂ ಬಿಎಸ್ವೈ ಕ್ಯಾಬಿನೆಟ್ ಸೇರೋಕೆ ಮಂತ್ರಿಗಿರಿ ಆಕಾಂಕ್ಷಿಗಳ ಸರ್ಕಸ್ ಜೋರಾಗಿ ನಡೀತಾ ಇದೆ. ಸಚಿವ ಸಂಪುಟ ಪುನರಚನೆ ಮಾಡದಂತೆ ಕೆಲ ಸಚಿವರು ಸಭೆ ನಡೆಸಿರುವುದು ಶಾಸಕರನ್ನ ಕೆರಳಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ರನ್ನ ಶಾಸಕರು ಭೇಟಿಯಾಗಿದ್ದಾರೆ. ಸಚಿವರು ಸಭೆ ಸೇರ್ತಾರೆ ಅಂತಂದ್ರೆ ನಾವು ಕೂಡ ಸಭೆ ಮಾಡಬೇಕಾಗುತ್ತೆ. ಕೆಲ ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ಕೊಡಿ ಎಂದು ಮನವಿ ಮಾಡಿದ್ದಾರಂತೆ. ಇಲ್ಲದೇ ಇದ್ರೆ ನಾವು ಸಭೆ ಸೇರುವುದು ಅನಿವಾರ್ಯವಾಗುತ್ತೆ ಎಂದು ಕಟೀಲ್ ಮುಂದೆ ಶಾಸಕರು ಹೇಳಿದ್ದಾರಂತೆ. ಸಿಎಂ ಬಿಎಸ್ವೈ ಸಂಪುಟ ಸರ್ಜರಿ ಕುತೂಹಲದ ನಡುವೆ ಶಾಸಕ ಎಂಪಿ ರೇಣುಕಾಚಾರ್ಯ ಹೊಸ ಬಾಂಬ್ ಸಿಡಿಸಿದ್ದಾರೆ. ರಾಜ್ಯ ಸರ್ಕಾರ ರಚನೆಯಾಗಿ 1.5 ವರ್ಷವಾಗಿದೆ. ಹೀಗಾಗಿ ಕೆಲವರನ್ನ ಸಂಪುಟದಿಂದ ಕೈಬಿಡಬೇಕಾಗಿದೆ ಅಂತ ಬೆಂಗಳೂರಿನಲ್ಲಿ ರೇಣುಕಾಚಾರ್ಯ ಹೇಳಿದರು. ಇಂತಹ ಭಿನ್ನಾಭಿಪ್ರಾಯ ಬಹಳಷ್ಟು ಬಿಜೆಪಿ ಶಾಸಕರಲ್ಲಿದೆ. 3-4 ಬಾರಿ ಗೆದ್ದ ಶಾಸಕರನ್ನ ಮಂತ್ರಿ ಮಾಡಬೇಕಾಗುತ್ತೆ. ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ರವರಿಗೆ ಹೇಳಿದ್ದೇನೆ. ಈ ವಿಚಾರವನ್ನು ಸಿಎಂ ಬಿಎಸ್ವೈಗೂ ಹೇಳ್ತೇವೆ ಅಂತ ಹೇಳಿದರು. ಸಂಪುಟ ವಿಸ್ತರಣೆಯು ಪುನರಚನೆಯನ್ನು ಕುತೂಹಲ ಗರಿಗೆದರಿದ ಬೆನ್ನಲ್ಲೇ ಇತ್ತ ಎಂಎಲ್ಸಿ ಸಿಪಿ ಯೋಗೇಶ್ವರ್ಗೆ ಸಚಿವ ಸ್ಥಾನ ಚರ್ಚೆ ವಿಚಾರ ಸದ್ದು ಮಾಡ್ತಾ ಇದೆ. ರಾಮ ಅಂತ ಹೇಳ್ತಾ ಹೋದ್ರೆ ಅದು ರಾವಣ ಆಗತ್ತೆ. ಯಾವುದನ್ನ ಎಲ್ಲಿಗೆ ಮುಟ್ಟಿಸಬೇಕೋ ಅದನ್ನ ಮುಟ್ಟಿಸಿದ್ದೇನೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಎಂಪಿ ರೇಣುಕಾಚಾರ್ಯ ಹೇಳಿದ್ರು. ನನ್ನ ಬಾಯಲ್ಲಿ ಅವರ ಹೆಸರು ಹೇಳಲ್ಲ, ಅವರೇನು ಪಕ್ಷಕ್ಕಿಂತ ದೊಡ್ಡವರ ಅಂತ ಶಾಸಕ ಎಂಪಿ ರೇಣುಕಾಚಾರ್ಯ ಪ್ರಶ್ನೆ ಮಾಡಿದ್ರು. ಬೆಂಗಳೂರಿನ ಡಿಜೆ ಹಳ್ಳಿ ಮತ್ತು ಕೆಜೆ ಹಳ್ಳಿಯಲ್ಲಿ ಬೆಂಕಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊಳ್ಳಿ ರಾಜ್ ಸಂಪತ್ ರಾಜ್ಗೆ ಕೋರ್ಟ್ ಬಿಗ್ ಶಾಕ್ ನೀಡಿದೆ. ಮಾಜಿ ಮೇಯರ್ ಸಂಪತ್ ರಾಜ್ಗೆ ಮತ್ತೆ ಸಿಸಿಬಿ ಕಸ್ಟಡಿ ನೀಡಿ ಬೆಂಗಳೂರಿನ 67ನೇ ಸಿಸಿಎಚ್ ಕೋರ್ಟ್ ಆದೇಶಿಸಿದೆ. ನಾಳೆ ಮಧ್ಯಾಹ್ನ 1:30ರವರೆಗೆ ಸಿಸಿಬಿ ಕಸ್ಟಡಿಗೆ ನೀಡಲಾಗಿದೆ. ಬೆಂಗಳೂರಿನ 67ನೇ ಸಿಸಿಎಚ್ ಜಡ್ಜ್ ಕಾತ್ಯಾಯಿನಿ ಆದೇಶ ಹೊರಡಿಸಿದ್ದಾರೆ. ಬೆಂಗಳೂರು ತಂತ್ರಜ್ಞಾನ ಮೇಳ 2020ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ಕೊಟ್ಟರು. ಕೊರೋನಾ ಹಿನ್ನೆಲೆ ವರ್ಚುವಲ್ನಲ್ಲಿ ತಂತ್ರಜ್ಞಾನ ಮೇಳ ಆಯೋಜನೆ ಮಾಡಲಾಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ತಂತ್ರಜ್ಞಾನ ಮೇಳಕ್ಕೆ ಪ್ರಧಾನಿ ಮೋದಿ ಗ್ರೀನ್ ಸಿಗ್ನಲ್ ಕೊಟ್ಟರು. ಇಂದಿನಿಂದ ನವೆಂಬರ್ 21ರವರೆಗೆ ಬೆಂಗಳೂರು ತಂತ್ರಜ್ಞಾನ ಮೇಳ ನಡೆಯಲಿದ್ದು ಜನರು ಸದುಪಯೋಗ ಪಡಿಸಿಕೊಳ್ಳಬಹುದಾಗಿದೆ. ಇನ್ನು ಬೆಂಗಳೂರು ತಂತ್ರಜ್ಞಾನ ಮೇಳ ಉದ್ದೇಶಿಸಿ ಮಾತನಾಡಿದಂತಹ ಪ್ರಧಾನಿ ಮೋದಿ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಈ ಸಮ್ಮಿಟ್ ಪ್ರಮುಖವಾದದ್ದು. ಡಿಜಿಟಲ್ ಇಂಡಿಯಾ ಕೇವಲ ಸರ್ಕಾರದ ಯೋಜನೆಯಾಗಿಲ್ಲ, ಡಿಜಿಟಲ್ ಇಂಡಿಯಾ ಇದೀಗ ಜನರ ಜೀವನ ಪದ್ಧತಿಯಾಗಿದೆ. ಟೆಕ್ನಾಲಜಿ ನಮ್ಮ ಎಲ್ಲ ಯೋಜನೆಗಳ ಅವಿಭಾಜ್ಯ ಅಂಗ ಅಂತ ಹೇಳಿದರು. ಬೆಳ್ಳಂಬೆಳಗ್ಗೆ ಜವರಾಯ ಅಟ್ಟಹಾಸ ಮೆರೆದಿದ್ದು ಎಲ್ಲಿ? ಗಜಪಡೆ ಕಾಟಕ್ಕೆ ಜನರು ಬೆಚ್ಚಿ ಬಿದ್ದಿದ್ದೇಗೆ? ಜೈಲಿನಿಂದ ರಿಲೀಸ್ ಆದ ರೌಡಿ ಪುಂಡಾಟ ಮೆರೆದಿದ್ದೇಗೆ? ಬೃಹತ್ ಕಾಳಿಂಗ ಬಲೆಗೆ ಬಿದ್ದಿದ್ದು ಎಲ್ಲಿ? ಇದೆಲ್ಲವನ್ನ ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಚಾಮನಹಳ್ಳಿಯಲ್ಲಿ ಆನೆಗಳ ದಾಳಿಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಹಾನಿಯಾಗಿದೆ. ಗ್ರಾಮದ ರೈತ ರಾಮರೆಡ್ಡಿ ಅನ್ನೂರಿಗೆ ಸೇರಿದ ಆಲೂಗೆಡ್ಡೆ, ಟೊಮ್ಯಾಟೊ ಬೆಳೆಯನ್ನ ಆನೆಗಳು ನಾಶಗೊಳಿಸಿವೆ. ಅಲ್ಲದೆ ಅಕ್ಕಪಕ್ಕದ ರೈತರ ಬೆಳೆಯನ್ನ ಹಾಳು ಮಾಡಿದೆ. ಹೀಗಾಗಿ ಆನೆಗಳನ್ನು ಕಾಡಿಗಟ್ಟುವಂತೆ ರೈತರು ಆಗ್ರಹಿಸಿದ್ದು, ನಾಶವಾದ ಬೆಳೆ ಪರಿಹಾರ ಕೊಡುವಂತೆ ಆಗ್ರಹ ಮಾಡಿದ್ದಾರೆ.
ಚಿಕ್ಕಮಗಳೂರು ತಾಲೂಕಿನ ಮಾಕೋಡುವಿನಲ್ಲಿ ಕೂಲಿ ಕಾರ್ಮಿಕನೊಬ್ಬನ ಎಡವಟ್ಟಿಗೆ 12 ಎಕರೆ ಕಾಫಿ ಬೆಳೆ ನಾಶವಾಗಿದೆ. ರೈತ ಕಲ್ಲೇಗೌಡ ಅನ್ನೋರ ತೋಟದಲ್ಲಿ ಅಸ್ಸಾಂ ಮೂಲದ ಕಾರ್ಮಿಕ ಕಾಂಟಾಪ್ ಔಷಧದ ಬದಲಿಗೆ ರೌಂಡಪ್ ಅನ್ನು ಕಳೆನಾಶಕ ಸಿಂಪಡಿಸಿದ್ದಾನೆ. ಪರಿಣಾಮ 12 ಎಕರೆಯಲ್ಲಿದ್ದಂತಹ ಕಾಫಿ ಗಿಡಗಳು ಸುಟ್ಟು ಹೋಗಿವೆ. ಇದರಿಂದ ಬೇಸತ್ತ ಕಾಫಿ ತೋಟದ ರೈತರ್ ವಿಷ ಸೇವಿಸಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗುತ್ತಿದೆ. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಹೆಬ್ಬಾಳು ಗ್ರಾಮದಲ್ಲಿ ನೊಟೋರಿಯಸ್ ರೌಡಿ ಶೀಟರ್ ಒಬ್ಬನಿಗೆ ಅದ್ದೂರಿ ಸ್ವಾಗತ ಕೋರಲಾಗಿದೆ. ಪೆರೋಲ್ ಮೇಲೆ ಜೈಲಿನಿಂದ ಬಂದಿದ್ದ ರೌಡಿ ಶೀಟರ್ ಆಟೋ ರಾಮ ಎಂಬಾತನಿಗೆ ಹೂ ಹಾಕಿ ಅವನ ಶಿಷ್ಯರು ವೆಲ್ಕಮ್ ಮಾಡಿದ್ದಾರೆ. 2003ರಲ್ಲಿ ನಡೆದಿದ್ದಂತಹ ಪ್ರಭಾಕರ್ ಎಂಬಾತನ ಕೊಲೆ ಕೇಸ್ನಲ್ಲಿ ಆಟೋ ರಾಮ ಜೈಲು ಸೇರಿದ್ದು ಪರೋಲ್ ಮುಗಿಸಿ ನವೆಂಬರ್ 9ರಂದು ವಾಪಸ್ ಜೈಲಿಗೆ ಹೋಗಿದ್ದಾನೆ. ತನ್ನ ಶಿಷ್ಯನೊಬ್ಬನ ಮಗನ ಬರ್ತ್ಡೇಗಾಗಿ ಕಬ್ಬಾಳು ಗ್ರಾಮಕ್ಕೆ ರೌಡಿ ರಾಮ ಬಂದಿದ್ದ ಎನ್ನಲಾಗಿದೆ. ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ಬಿಇಒ ಹೆಸರಿನಲ್ಲಿ ಅಪರಿಚಿತನೊಬ್ಬ ಫೇಸ್ಬುಕ್ ಖಾತೆ ತೆರೆದು ವಂಚಿಸಲು ಯತ್ನಿಸಿದ್ದಾನೆ. ಬಿಇಒ ರಮೇಶ್ ಅನ್ನೋರ ಹೆಸರಿನಲ್ಲಿ ಸೈಬರ್ ಖದೀಮರು ಅಕೌಂಟ್ ಓಪನ್ ಮಾಡಿದ್ದಾರೆ. ಬಳಿಕ ಸ್ವಿಚ್ ಆಫ್ ಆಗಿದ್ದಂತಹ ಫೋನ್ ನಂಬರ್ ಮೂಲಕ ಹಣ ವರ್ಗಾಯಿಸುವಂತೆ ಡಿಮ್ಯಾಂಡ್ ಮಾಡಿರುವುದು ಬೆಳಕಿಗೆ ಬಂದಿದೆ. ಗೂಗಲ್ ಪೇ, ಫೋನ್ ಪೇ ಮೂಲಕ ಹಣ ಹಾಕುವಂತೆ ಖದೀಮರು ಮನವಿ ಮಾಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಪಟ್ಟಣದ ರಾಜನಗರದಲ್ಲಿ ಕಾಳಿಂಗ ಸರ್ಪವೊಂದನ್ನು ರಕ್ಷಣೆ ಮಾಡಲಾಗಿದೆ. 10 ಅಡಿ ಉದ್ದದ ಬೃಹತ್ ಗಾತ್ರದ ಕಾಳಿಂಗ ಸರ್ಪ ಕಳೆದ 2 ದಿನದಿಂದ ರಾಜನಗರದಲ್ಲೇ ಕಾಣಿಸಿಕೊಳ್ತಾ ಇತ್ತು. ಹೀಗಾಗಿ ಸ್ಥಳೀಯರು ಉರುಗ ಪ್ರೇಮಿ ಅರ್ಜುನ್ ಅನ್ನೋರಿಗೆ ಮಾಹಿತಿಯನ್ನು ನೀಡಿದರು. ಸ್ಥಳಕ್ಕೆ ಬಂದಂತಹ ಅರ್ಜುನ್ ಕಾಳಿಂಗ ಸರ್ಪವನ್ನು ರಕ್ಷಿಸಿ ಕೆರೆಕಟ್ಟೆ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಮಂತ್ರಿಗಿರಿ ಆಕಾಂಕ್ಷಿಗಳಿಗೆ ಈಶ್ವರಪ್ಪ ಕುಟುಕಿದ್ದು ಹೇಗೆ? ಮರಾಠ ನಿಗಮಕ್ಕೆ ಎಂಇಎಸ್ನವರೇ ವಿರೋಧಿಸಿದ್ದೇಕೆ? ಮಕ್ಕಳ ಜೊತೆ ಶಶಿಕಲಾ ಜೊಲ್ಲೆ ಡ್ಯಾನ್ಸ್ ಮಾಡಿದ್ದಲ್ಲಿ ಕನಕಪುರ ಬಂಡೆ ಪುತ್ರಿಯ ಅದ್ಧೂರಿ ನಿಶ್ಚಿತಾರ್ಥ ಹೇಗಿತ್ತು? ಇದೆಲ್ಲವನ್ನ ನೋಡೋಣ ಸಮಗ್ರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಸಚಿವ ಸ್ಥಾನಕ್ಕಾಗಿ ಬಿಜೆಪಿ ಶಾಸಕರಲ್ಲಿ ಪೈಪೋಟಿ ಜೋರಾಗಿ ನಡೀತಾ ಇದೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವುದು ತಪ್ಪಲ್ಲ ಅಂತ ಶಿವಮೊಗ್ಗದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರಪ್ಪ ಹೇಳಿದರು. ಆದರೆ ಎಲ್ಲರಿಗೂ ಸಚಿವ ಸ್ಥಾನವನ್ನ ನೀಡಲು ಆಗಲ್ಲ. ಜಿಲ್ಲಾವಾರು, ಜಾತಿವಾರು ಸಚಿವ ಸ್ಥಾನ ಹಂಚಿಕೆ ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿಗೆ ಇದು ಕಷ್ಟ. ಅರ್ಹರಿಗೆ ಸಚಿವ ಸ್ಥಾನ ನೀಡುವುದು ಸಿಎಂ ಬಿಎಸ್ವೈ ಪಕ್ಷದ ವರಿಷ್ಠರಿಗೆ ಬಿಟ್ಟಂತಹ ವಿಚಾರ ಅಂತ ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪ ಹೇಳಿದರು. ಮರಾಠ ಅಭಿವೃದ್ಧಿ ನಿಗಮ ಸ್ಥಾಪನೆ ವಿಚಾರಕ್ಕೆ ಸಂಬಂಧಿಸಿದಂತೆ ತುಮಕೂರಿನಲ್ಲಿ ಮಾಜಿ ಶಾಸಕರೊಬ್ಬರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇಷ್ಟು ದಿನ ಸಿಎಂ ಯಡಿಯೂರಪ್ಪಗೆ ಈ ಜ್ಞಾನ ಇರಲಿಲ್ವಾ? ರಾಜ್ಯದಲ್ಲಿ ಮರಾಠರು ನಿನ್ನೆ ಹುಟ್ಟಿದ್ರ ಅಂತ ಮಾಜಿ ಶಾಸಕ ಕೆಎನ್ ರಾಜಣ್ಣ ಪ್ರಶ್ನೆ ಮಾಡಿದ್ದಾರೆ. ಬೈ ಎಲೆಕ್ಷನ್ ಕಾರಣಕ್ಕೆ ನಿಗಮ ಮಾಡ್ತಾ ಇರುವುದು ದುರಂತ. ಈ ನಿಗಮಗಳಲ್ಲಿ ಹಣ ಇರೋದಿಲ್ಲ, ಸುಮ್ಮನೆ ಸ್ಥಾಪಿಸ್ತಾರಷ್ಟೇ ಅಂತ ಕೆಎನ್ ರಾಜಣ್ಣ ವ್ಯಂಗ್ಯವಾಡಿದ್ದಾರೆ. ಮರಾಠ ಅಭಿವೃದ್ಧಿ ನಿಗಮಕ್ಕೆ ನಮ್ಮ ವಿರೋಧ ಇಲ್ಲ, ಆದ್ರೆ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದವರಿಗೆ ಲಾಭವಾಗಬೇಕು ಅಂತ ಹುಬ್ಬಳ್ಳಿಯಲ್ಲಿ ಎಂಎಲ್ಸಿ ಬಸವರಾಜ ಹೊರಟ್ಟಿ ಹೇಳಿದರು. ಪುಂಡಾಟಿಕೆ ಮಾಡುವವರಿಗೆ ಇದರ ಅನುಕೂಲ ಸಿಗಬಾರದು. ಹೀಗಾಗಿ ರಾಜ್ಯ ಸರ್ಕಾರ ಒಂದು ನಿಯಮವನ್ನ ತರಬೇಕು. ಕನ್ನಡದಲ್ಲಿ ಶಿಕ್ಷಣ ಪಡೆದು ಇಲ್ಲೇ ಇರೋರಿಗೆ ಅವಕಾಶ ನೀಡಿ ಇಲ್ಲಿ ವಾಸಿಸ್ತಾ ಇರೋರಿಗೆ ಮಾತ್ರ ಅನುಕೂಲವಾಗಬೇಕು ಅಂತ ಹುಬ್ಬಳ್ಳಿಯಲ್ಲಿ ಎಂಎಲ್ಸಿ ಬಸವರಾಜ ಹೊರಟ್ಟಿ ಹೇಳಿದರು. ಬೆಳಗಾವಿಯಲ್ಲಿ ನಾಡದ್ರೋಹಿ ಎಂಇಎಸ್ ಮರಾಠ ಸಮುದಾಯ ಅಭಿವೃದ್ಧಿ ನಿಗಮಕ್ಕೆ ವಿರೋಧ ವ್ಯಕ್ತಪಡಿಸಿದೆ. ರಾಜ್ಯ ಸರ್ಕಾರದ ನಿರ್ಧಾರದಿಂದ ಎಂಇಎಸ್ಗೆ ತೀವ್ರ ಹತಾಶೆ ಎದುರಾಗಿದೆ. ಬೆಳಗಾವಿಯಲ್ಲಿ ಸಂಪೂರ್ಣವಾಗಿ ತನ್ನ ಅಸ್ತಿತ್ವ ಕಳೆದುಕೊಳ್ಳುವ ಭೀತಿ ಶುರುವಾಗಿದೆ. ಹೀಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಂಗ್ಯ ಚಿತ್ರಗಳನ್ನು ಪೋಸ್ಟ್ ಮಾಡಿ ಎಂಇಎಸ್ ಉದ್ದಟತನ ತೋರಿದೆ. ಇದರಿಂದ ಮರಾಠ ಸಮುದಾಯ ಎಂಇಎಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ನಿಲ್ದಾಣ ಬಳಿಯ ತಾಜ್ ಹೋಟೆಲ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಪುತ್ರಿ ಐಶ್ವರ್ಯ ನಿಶ್ಚಿತಾರ್ಥ ನಡೀತಾರೆ. ಹೀಗಾಗಿ ಹೋಟೆಲ್ ಸಮೀಪ ವಾಹನ ತಪಾಸಣೆ ಮಾಡಲಾಗ್ತಾ ಇದ್ದು ಟ್ರಾಫಿಕ್ ಜಾಮ್ ಆಗಿತ್ತು. ನಿಶ್ಚಿತಾರ್ಥ ಕಾರ್ಯಕ್ರಮಕ್ಕೆ ಸಚಿವರಾದ ವಿ ಸೋಮಣ್ಣ, ಡಾಕ್ಟರ್ ಕೆ ಸುಧಾಕರ್ ಸೇರಿದಂತೆ ಹಲವು ಗಣ್ಯರು ಆಗಮಿಸಿದರು. ಬಾಗಲಕೋಟೆ ಜಿಲ್ಲೆಯ ತೇರದಾಳ ಕ್ಷೇತ್ರದ ಶಾಸಕ ಸಿದ್ದು ಸವದಿ ವಿರುದ್ಧ ಪ್ರತಿಭಟನೆ ನಡೆಸಲು ಕೆಲ ಸಂಘಟನೆಗಳು ನಿರ್ಧಾರ ಮಾಡಿವೆ. ಮಹಾಲಿಂಗಪುರ ಪುರಸಭೆ ಸದಸ್ಯರ ತಳ್ಳಾಟ ನೂಕಾಟದ ಘಟನೆಯನ್ನ ಸಂಘಟನೆ ಸದಸ್ಯರು ಖಂಡಿಸಿದ್ದು ಧರಣಿ ನಡೆಸಲು ತೀರ್ಮಾನಿಸಿದ್ದಾರೆ. ಮಹಾಲಿಂಗಪುರ ಜಿಎಲ್ಬಿಸಿ ಐಬಿಯಲ್ಲಿ ಸಭೆ ಸೇರಿ ಸಿದ್ದು ಸವದಿ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದಾರೆ. ಅಂದು ಶಾಸಕರ ರಾಜೀನಾಮೆಗೆ ಒತ್ತಾಯಿಸಲಿದ್ದಾರೆ. ಹುಬ್ಬಳ್ಳಿಯ ಘಂಟಿಕೇರಿ ಸರ್ಕಾರಿ ಬಾಲಕಿಯರ ಬಾಲಮಂದಿರದಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಅನಾಥ ಮಕ್ಕಳ ಜೊತೆ ನರ್ತಿಸಿದ್ದಾರೆ. ಹುಟ್ಟುಹಬ್ಬದ ಪ್ರಯುಕ್ತ ಬಾಲಮಂದಿರಕ್ಕೆ ಭೇಟಿ ನೀಡಿ ಮಕ್ಕಳ ಜೊತೆಗೆ ಕತ್ತರಿಸಿ ಸಂಭ್ರಮಿಸಿದರು. ಯೋಗಕ್ಷೇಮ ವಿಚಾರಿಸಿ ಮಕ್ಕಳ ಯೋಗಾಸನ ವೀಕ್ಷಿಸಿದರು. ಈ ವೇಳೆ ಸಚಿವೆ ಶಶಿಕಲಾ ಜೊಲ್ಲೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸಾಥ್ ಕೊಟ್ಟರು.
ಜಮ್ಮು ಕಾಶ್ಮೀರದಲ್ಲಿ ವೀರ ಸೈನಿಕರ ರಣಬೇಟೆ ಹೇಗಿತ್ತು? ಟ್ರಕ್ನಲ್ಲಿ ಅವಿತಿದ್ದ ಕ್ರಿಮಿಗಳನ್ನ ಹೊಸಕಿ ಹಾಕಿದ್ದಾದ್ರೂ ಹೇಗೆ? ಪಶ್ಚಿಮ ಬಂಗಾಳದಲ್ಲಿ ಕೇಸರಿ ಕಾರ್ಯಕರ್ತರ ಕಿಚ್ಚು ಹೊತ್ತಿದ್ದೇಕೆ? ಕೊರೋನಾ ಲಸಿಕೆ ಬಗ್ಗೆ ಬೈಡನ್ ಸಿಡಿಸಿದ ಬಾಂಬ್ ಏನು? ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ. ಜಮ್ಮು ಕಾಶ್ಮೀರದ ನಾಗ್ರೂಟ್ನಲ್ಲಿ ಭಯೋತ್ಪಾದಕರು ಎಂಟ್ರಿ ಕೊಟ್ಟಿದ್ದಾರೆ ಅನ್ನುವಂತಹ ಸುದ್ದಿ ತಿಳಿತಾ ಇದ್ದಂತೆ ಯೋಧರು ಕಾರ್ಯಾಚರಣೆಗೆ ಇಳಿದಿದ್ರು. ಟೋಲ್ ಪ್ಲಾಜಾ ಬಳಿ ಪ್ರತಿಯೊಂದು ವಾಹನಗಳನ್ನು ತಡೆದು ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ರು. ಉಗ್ರರು ಇದ್ದಂತಹ ಟ್ರಕ್ ಅನ್ನ ತಪಾಸಣೆ ಮಾಡುವಾಗ ಗುಂಡಿನ ಚಕಮಕಿ ಆಗಿದೆ. ಹತ್ಯೆಯಾದ 4 ಉಗ್ರರಿಂದ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರ ಮದ್ದುಗುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ. ನಾಗ್ರೂಟ್ನಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲಿನ ಹಲ್ಲೆ ಸಾವನ್ನ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ. ಕೇಸರಿ ಕಾರ್ಯಕರ್ತರ ಹೋರಾಟ ಜೋರಾಗಿದ್ದು 12 ಗಂಟೆಗಳ ಕಾಲ ಬಂದ್ಗೆ ಕರೆ ನೀಡಲಾಗಿದೆ. ಪಶ್ಚಿಮ ಬಂಗಾಳದ ಕೋಚ್ ಬೆಹಾರ್ನಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆದಿದ್ದು, ಇದಾದ ನಂತರ ಓರ್ವ ಸಾವನ್ನಪ್ಪಿದ. ಇದೀಗ ರಸ್ತೆಗಿಳಿದಿರುವಂತಹ ಕೇಸರಿ ಬ್ರಿಗೇಡ್ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ಗುಜರಾತ್ನಲ್ಲಿ ಮೀನುಗಾರಿಕಾ ಬೋಟ್ ಬೆಂಕಿಗೆ ಆಹುತಿಯಾಗಿದೆ. ಲಕ್ಷ್ಮೀ ಪ್ರಸಾದ್ ಬೋಟ್ನಲ್ಲಿದ್ದಂತಹ 7 ಮಂದಿ ಮೀನುಗಾರರನ್ನ ರಕ್ಷಣೆ ಮಾಡಲಾಗಿದೆ. ಮತ್ತೊಂದು ಬೋಟ್ನಲ್ಲಿದ್ದಂತಹ ಮೀನುಗಾರರು ರಕ್ಷಣೆ ಮಾಡಿದ್ದು ದೊಡ್ಡ ಅನಾಹುತ ತಪ್ಪಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೋಟ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಎನ್ನಲಾಗಿದ್ದು, ಲಕ್ಷಾಂತರ ಮೌಲ್ಯ ನಷ್ಟವಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಾಯುಮಾಲಿನ್ಯದ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ದೆಹಲಿಯಲ್ಲಿ ಕೊರೋನಾ ಆತಂಕದ ನಡುವೆ ವಾಯುಮಾಲಿನ್ಯ ಬಿಗಡಾಯಿಸ್ತಾ ಇರುವುದು ಜನರಲ್ಲಿ ಆತಂಕ ಹೆಚ್ಚು ಮಾಡಿದೆ. ದಿನೇ ದಿನೇ ಮಾಲಿನ್ಯ ಏರಿಕೆ ಕಾಣ್ತಾ ಇರುವುದರಿಂದ ದೆಹಲಿಯಲ್ಲಿ ಮುಂಜಾನೆ 11 ಗಂಟೆ ಕಳೆದರೂ ದಟ್ಟ ಹೊಗೆ ಆವರಿಸುತ್ತಿದೆ. ರಸ್ತೆ ಕಾಣದೆ ವಾಹನ ಸವಾರರು ಪರದಾಡಿದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಅಮೆರಿಕದ ನಿರ್ಗಮಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಅಧಿಕಾರ ಹಸ್ತಾಂತರಿಸುವಲ್ಲಿ ವಿಳಂಬ ಮಾಡುತ್ತಿದ್ದಾರೆ ಅಂತ ಜೋ ಬೈಡನ್ ಆರೋಪ ಮಾಡಿದ್ದಾರೆ. ಅಧಿಕಾರ ಹಸ್ತಾಂತರ ವಿಳಂಬವಾದಷ್ಟು ಕೆಲವು ವಾರ ಅಥವಾ ತಿಂಗಳು ಕೋವಿಡ್-19 ಲಸಿಕೆ ಯೋಜನೆ ಹಿಂದಕ್ಕೆ ಬೀಳಲಿದೆ ಅಂತ ಬೈಡನ್ ಎಚ್ಚರಿಸಿದ್ದಾರೆ. ಕೋವಿಡ್-19 ಆರೋಗ್ಯ ಸೇವೆಗಳಲ್ಲಿ ನಿರತರಾಗಿರುವಂತಹ ಪ್ರತಿಯೊಬ್ಬರ ಜೊತೆ ಬೈಡನ್ ವರ್ಚುವಲ್ ಮೀಟಿಂಗ್ ನಡೆಸಿದ್ದಾರೆ. ಅಲ್ಲದೆ ಅಧಿಕಾರದಿಂದ ಅಮೆರಿಕದಲ್ಲಿ ನಿರ್ಗಮಿಸ್ತಾ ಇರುವಂತಹ ಅಧ್ಯಕ್ಷರ ತಂಡದಿಂದ ಸಕಾರಾತ್ಮಕ ಸ್ಪಂದನೆ ಸಿಗ್ತಾ ಇಲ್ಲ ಅಂತ ಆರೋಪ ಮಾಡಿದ್ದಾರೆ. ಅಮೆರಿಕದ ನೂತನ ಚುನಾಯಿತ ಅಧ್ಯಕ್ಷ ಜೋ ಬೈಡನ್ ಆಡಳಿತದಲ್ಲಿ ಜನಪ್ರತಿನಿಧಿ ಸಭೆ ಸ್ಪೀಕರ್ ಆಗಿ ನ್ಯಾನ್ಸಿ ಫೆಲೋಸಿಯನ್ನ ಡೆಮಾಕ್ರೆಟಿಕ್ ಪಕ್ಷದ ಸದಸ್ಯರು ನಾಮನಿರ್ದೇಶನ ಮಾಡಿದ್ದಾರೆ. ಕ್ಯಾಲಿಫೋರ್ನಿಯಾದ ಸದಸ್ಯೆ ನ್ಯಾನ್ಸಿ ಪರವಾಗಿ ಡೆಮಾಕ್ರಟಿಯನ್ನರು ಧ್ವನಿ ಮತ ಚಲಾಯಿಸಿದ್ರು. ಈ ಮೂಲಕ ಇನ್ನೂ 2 ವರ್ಷಗಳವರೆಗೆ ಸ್ಪೀಕರ್ ಆಗಿ ತಮ್ಮ ಆಯ್ಕೆಯನ್ನ ಘೋಷಿಸಿದ್ರು. ಅಮೆರಿಕದಲ್ಲಿ ಮತ್ತೆ ಕೊರೋನಾ ಕೊಟ್ಟ ಬಿಗ್ ಶಾಕ್ ಏನು? ನ್ಯೂಯಾರ್ಕ್ನಲ್ಲಿ ಶಾಲೆ ತೆರೆದು ಆದ ಎಡವಟ್ಟೇನು? ಮಾಲೀಕನಿಗೆ ಶ್ವಾನ ಚಳ್ಳೆಹಣ್ಣು ತಿನ್ನಿಸಿದ್ದೇಗೆ? ಕೋತಿ ಬಟ್ಟೆ ವಾಷಿಂಗ್ಗೆ ಇಳಿದಿದ್ದು ಎಲ್ಲಿ? ಇದೆಲ್ಲವನ್ನ ನೋಡೋಣ ಇಂಟರ್ನ್ಯಾಷನಲ್ ವೈರಲ್ ನ್ಯೂಸ್ ಟಾಪ್ 9 ನಲ್ಲಿ. ಇತ್ತೀಚೆಗೆ ನಡೆದ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿನ ಕಹಿ ಅನುಭವಿಸಿದೆ. ಸೋಲಿನ ಹಿನ್ನೆಲೆಯಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡರು ರಾಜೀನಾಮೆಗೆ ಮುಂದಾಗಿರುವುದಾಗಿ ಮೂಲಗಳು ಹೇಳ್ತಿವೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಕಳಪೆ ಸಾಧನೆ ಬಗ್ಗೆ ಸಮಗ್ರ ಪರಿಶೀಲನೆಗೆ ಕರೆ ನೀಡಿರುವಂತಹ ಮುಖಂಡರು ಹೈಕಮಾಂಡ್ ನಿರ್ದೇಶನದ ನಂತರ ಈ ಬಗ್ಗೆ ಮತ್ತಷ್ಟು ಕ್ರಮ ಕೈಗೊಳ್ಳಿರುವುದಾಗಿ ತಿಳಿಸಿದ್ದಾರೆ. ಬಿಹಾರ ಎಐಸಿಸಿ ಉಸ್ತುವಾರಿ ಶಕ್ತಿ ಸಿನ್ಹಾ ಗೋಹಿಲ್ ಮತ್ತಿತರ ಮುಖಂಡರು ತಮ್ಮ ರಾಜೀನಾಮೆ ಪತ್ರವನ್ನು ಪಕ್ಷದ ಹೈಕಮಾಂಡ್ಗೆ ಸಲ್ಲಿಸಿದ್ದಾರೆ ಎಂಬುದು ಮೂಲಗಳಿಂದ ತಿಳಿದುಬಂದಿದೆ. ಕೊರೋನಾ ಅಟ್ಟಹಾಸದ ನಡುವೆ ಲಸಿಕೆ ಯಾವಾಗ ಸಿಗುತ್ತೆ ಎನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗುವಂತಹ ಕಾಲ ಸನ್ನಿಹಿತವಾಗಿದೆ. ಅಮೆರಿಕದ ಫೈಜರ್ ಹಾಗೂ ಬಯೋಎನ್ಟೆಕ್ ಕಂಪನಿ ಲಸಿಕೆ 3ನೇ ಹಂತದ ಪ್ರಯೋಗದಲ್ಲಿದೆ. 95% ಪರಿಣಾಮಕಾರಿಯಾಗಿದೆ ಎಂದು ಕಂಪನಿ ಹೇಳಿದೆ. ಇನ್ನು ಕೊರೋನಾ ವಿರುದ್ಧದ ಲಸಿಕೆಯು 50% ರಿಂದ 70% ಪರಿಣಾಮಕಾರಿಯಾಗಿರಬೇಕು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. ಫೈಜರ್ ಕಂಪನಿಯ ಲಸಿಕೆಯು ನಿರೀಕ್ಷೆಗಿಂತ ಹೆಚ್ಚಿನ ಪರಿಣಾಮಕಾರಿಯಾಗಿದೆ. ಉಗ್ರ ಪೋಷಕ ರಾಷ್ಟ್ರ ಪಾಕಿಸ್ತಾನಕ್ಕೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಪಾಕಿಸ್ತಾನ ನಾಗರಿಕರಿಗೆ ವೀಸಾ ನೀಡಿಕೆಯನ್ನ ಯುಎಇ ಸಸ್ಪೆಂಡ್ ಮಾಡಿದೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಆದೇಶ ಹೊರಡಿಸಿದ್ದು, ಈ ಹಿಂದೆ ನೀಡಿರುವ ವೀಸಾಗೆ ಆದೇಶ ಅನ್ವಯವಾಗುವುದಿಲ್ಲ. ಪಾಕಿಸ್ತಾನಿಯರಿಗೆ ಹೊಸದಾಗಿ ವೀಸಾ ನೀಡಲ್ಲ ಎಂದು ಯುಎಇ ಘೋಷಿಸಿದೆ. ಜಗತ್ತಿನಾದ್ಯಂತ ಕ್ರೂರಿ ಕೊರೋನಾ ಮಹಾಮಾರಿ ಅಟ್ಟಹಾಸ ಮೆರೀತಾ ಇದೆ. ಕೊರೋನಾ ಅಟ್ಟಹಾಸದ ನಡುವೆ ಶಾಲೆಗಳ ಬಾಗಿಲು ತೆರೆದು ಹಲವು ದೇಶಗಳು ಸಂಕಷ್ಟಕ್ಕೆ ಸಿಲುಕಿವೆ. ಇತ್ತ ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಕೊರೋನಾ ಹೆಚ್ಚಾಗಿದ್ದು ವಿದ್ಯಾರ್ಥಿಗಳಿಗೆ ಅಟ್ಯಾಕ್ ಮಾಡಿದೆ. ಹೀಗಾಗಿ ನ್ಯೂಯಾರ್ಕ್ನಲ್ಲಿ ಶಾಲೆಗಳ ಬಾಗಿಲು ಬಂದ್ ಮಾಡಲು ಆದೇಶ ಹೊರಡಿಸಲಾಗಿದೆ.
ಮನುಷ್ಯರು ಒಬ್ಬೊಬ್ಬರಿಗೊಬ್ಬರು ಯಾಮಾರಿಸೋದು ಕಾಮನ್. ಅದರಲ್ಲೂ ಶ್ವಾನಗಳು ನಿಯತ್ತಿಗೆ ಹೆಸರಾಗಿವೆ. ಇಲ್ಲಿ ನೋಡಿ ಶ್ವಾನವೊಂದು ಮಾಲೀಕನಿಗೆ ಹೇಗೆ ಯಾಮಾರಿಸಿದೆ ಅಂತ. ಮಾಲೀಕ ಟೇಬಲ್ ಮೇಲೆ ಬಿಸ್ಕತ್ ಇಟ್ಟು ರೂಮ್ ಒಳಗೆ ಹೋಗಿದ್ದಾನೆ. ಮನೆ ಮಾಲೀಕ ರೂಮ್ ಒಳಗೆ ಹೋಗಿ ಬರುವಷ್ಟರಲ್ಲಿ ಶ್ವಾನ ಟೇಬಲ್ ಮೇಲೆ ಇಟ್ಟಿದ್ದಂತಹ ಬಿಸ್ಕತ್ ತಿಂದು ಡ್ರಾಯರ್ ನಲ್ಲಿ ಇಟ್ಟಿದ್ದಂತಹ ಮತ್ತೊಂದು ಪೀಸ್ ಬಿಸ್ಕತ್ ಅನ್ನ ಟೇಬಲ್ ಮೇಲೆ ಇಟ್ಟಿದೆ. ಈ ವಿಡಿಯೋ ಫುಲ್ ವೈರಲ್ ಆಗಿದೆ. ಆಗಸದಲ್ಲಿ ಹಾರುವಂತಹ ವಿಮಾನ ನೋಡೋಕೆ ರೋಮಾಂಚನ ಆಗುತ್ತೆ. ಅದರಲ್ಲೂ ಕೆಲ ಸಾಹಸಿಗರು ವಿಮಾನಕ್ಕೆ ಸೆಡ್ ಹೊಡೆದು ಆಗಸದಲ್ಲಿ ಹಾರಿದ್ದಾರೆ. ಇಲ್ಲಿ ನೋಡಿ ಫ್ರಾನ್ಸ್ ನಲ್ಲಿ ಜೆಟ್ ಮ್ಯಾನ್ ವಿನ್ಸೆಂಟ್ ಆಗಸದಲ್ಲಿ ಹಾರೋ ವಿಡಿಯೋವನ್ನ ವೈರಲ್ ಮಾಡಿದ್ದಾರೆ. ಆಗಸದಲ್ಲಿ ಚಲಿಸ್ತಾ ಇದ್ದಂತಹ ವಿಮಾನದ ಮೇಲೆ ಹಾರಾಡ್ತಾ ಇರುವಂತಹ ದೃಶ್ಯ ಮೈಜುಮ್ ಎನ್ಸುತ್ತೆ. ಪ್ರಾಣಿಗಳು ಏನ್ ಮಾಡಿದ್ರು ನೋಡೋಕೆ ಒಂಥರ ಚಂದ. ಇಲ್ಲಿ ನೋಡಿ ಇಂಡೋನೇಷ್ಯಾದಲ್ಲಿ ಕೋತಿಯೊಂದು ಮಾಲೀಕ ಇಟ್ಟಿದ್ದಂತಹ ಬಟ್ಟೆಯನ್ನ ಹೇಗೆ ವಾಶ್ ಮಾಡ್ತಾ ಇದೆ ಅಂತ. ಟಬ್ ನಲ್ಲಿ ಸೋಪ್ ಪೌಡರ್ ಹಾಕಿ ನೆನೆಸಿಟ್ಟಿದ್ದಂತಹ ಬಟ್ಟೆಯನ್ನ ಕೋತಿ ಒಗಿತಾ ಇದೆ. ಈ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ವಿರಾಟ್ ಕೊಹ್ಲಿ ಮತ್ತೆ ಸುದ್ದಿಯಾಗಿದ್ದಾದ್ರೂ ಯಾಕೆ? ದಕ್ಷಿಣ ಆಫ್ರಿಕಾ ತಂಡಕ್ಕೆ ಎದುರಾದ ಶಾಕ್ ಏನು? ಆದಿಪುರುಷ್ ತೆರೆಗೆ ಅಪ್ಪಳಿಸಿತು ಯಾವಾಗ? ಸೂರರೈ ಪೊಟ್ರು ಬಗ್ಗೆ ಮಹೇಶ್ ಬಾಬು ಹೇಳಿದಾದ್ರೂ ಏನು? ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ವೈದ್ಯಕೀಯ ಸಂಸ್ಥೆಯ ಉತ್ಪನ್ನಗಳಿಗೆ ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ. ಇದರಿಂದ ಬರುವಂತಹ ಸಂಪೂರ್ಣ ಲಾಭವನ್ನ ಕೊಹ್ಲಿ ಪೌಷ್ಟಿಕ ಆಹಾರದಿಂದ ಬಳಲ್ತಾ ಇರುವಂತಹ ದೇಶದ 10,000 ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುವುದಾಗಿ ತಿಳಿಸಿದ್ದಾರೆ. ಟೀಂ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ನಡುವಿನ ಟೆಸ್ಟ್ ಸರಣಿ ಆಶೀಸ್ ಸರಣಿಯಷ್ಟೇ ಪ್ರತಿಷ್ಠೆಯಿಂದ ಕೂಡಿರಲಿದೆ ಎಂದು ಆಸ್ಟ್ರೇಲಿಯಾ ತಂಡದ ವೇಗಿ ಜೋಶ್ ಹೆಜಲ್ವುಡ್ ಅಭಿಪ್ರಾಯಪಟ್ಟಿದ್ದಾರೆ. ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಟೀಂ ಇಂಡಿಯಾ ಕಾಂಗರೂಗಳ ವಿರುದ್ಧ 4 ಟೆಸ್ಟ್ ಪಂದ್ಯಗಳನ್ನು ಆಡಲಿದ್ದಾರೆ. ಇಂಗ್ಲೆಂಡ್ ಕ್ರಿಕೆಟ್ ತಂಡ ಬರೋಬ್ಬರಿ 16 ವರ್ಷಗಳ ಬಳಿಕ ಪಾಕಿಸ್ತಾನ ಪ್ರವಾಸಕ್ಕೆ ತೆರಳಲು ಸಜ್ಜಾಗಿದೆ. ಆದರೆ ಈ ಪ್ರವಾಸಕ್ಕಿನ್ನೂ 1 ವರ್ಷ ಬಾಕಿ ಇದೆ. ಮುಂದಿನ ವರ್ಷದ ಅಕ್ಟೋಬರ್ನಲ್ಲಿ ಇಂಗ್ಲೆಂಡ್ ತಂಡ ಪಾಕಿಸ್ತಾನ ಪ್ರವಾಸ ಕೈಗೊಳ್ಳಲಿದ್ದು ಈ 2 ಪಂದ್ಯಗಳು ಟಿ20 ಸರಣಿಯನ್ನ ಆಡಲಿವೆ. ಇಂಗ್ಲೆಂಡ್ ವಿರುದ್ಧದ ಸೀಮಿತ ಓವರ್ಗಳ ಸರಣಿಗೂ ಮುನ್ನ ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ತಂಡದ ಓರ್ವ ಆಟಗಾರನಿಗೆ ಕೊರೋನಾ ಸೋಂಕಿರುವುದು ದೃಢಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಆ ಆಟಗಾರನ ಸಹಿತ ಆತನ ಸಂಪರ್ಕದಲ್ಲಿದ್ದ 2 ಆಟಗಾರರನ್ನ ಪ್ರತ್ಯೇಕವಾಗಿ ಇರಿಸಲಾಗಿದೆ. ಕೋಲ್ಕತ್ತಾದಲ್ಲಿ ಕಾಳಿ ಪೂಜೆಯಲ್ಲಿ ಭಾಗವಹಿಸಿದ್ದಕ್ಕೆ ಬಾಂಗ್ಲಾ ಕ್ರಿಕೆಟಿಗ ಶಕೀಬ್ ಅಲ್ ಹಸನ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೊಲೆ ಬೆದರಿಕೆ ಹಾಕಲಾಗಿತ್ತು. ಈ ವಿಚಾರವಾಗಿ ಶಕೀಬ್ ಕ್ಷಮೆ ಕೋರಿದ್ದಾರೆ. ಆದ್ರೀಗ ಶಕೀಬ್ಗೆ ಸಶಸ್ತ್ರ ಪಡೆಯ ಭದ್ರತೆ ಒದಗಿಸಲಾಗಿದೆ. ಟಾಲಿವುಡ್ನ ರೆಬಲ್ ಸ್ಟಾರ್ ಪ್ರಭಾಸ್ ನಟಿಸಿರುವಂತಹ ಆದಿಪುರುಷ್ ಸಿನಿಮಾದ ಬಿಡುಗಡೆ ದಿನಾಂಕವನ್ನ ರಿವೀಲ್ ಮಾಡಲಾಗಿದೆ. ಆಗಸ್ಟ್ 11, 2021ರಂದು ವಿಶ್ವದಾದ್ಯಂತ ಸಿನಿಮಾ ಬಿಡುಗಡೆಯಾಗಲಿದೆ. ಪ್ರಭಾಸ್ ಶ್ರೀರಾಮನ ಪಾತ್ರದಲ್ಲಿ ನಟಿಸ್ತಾ ಇದ್ದು ಸೈಫ್ ಅಲಿ ಖಾನ್ ರಾವಣನಾಗಿ ಕಾಣಿಸಿಕೊಳ್ತಿದ್ದಾರೆ. ಓಂ ರಾವತ್ ಆದಿಪುರುಷ್ ಚಿತ್ರವನ್ನ ನಿರ್ದೇಶನ ಮಾಡ್ತಿದ್ದಾರೆ. ತಮಿಳಿನ ಸ್ಟಾರ್ ನಟ ಸೂರ್ಯ ನಟನೆಯ ಸೂರರೈ ಪೊಟ್ರು ಈಗಾಗಲೇ OTTಯಲ್ಲಿ ತೆರೆ ಕಂಡು ಬೇಜಾನ್ ಸದ್ದು ಮಾಡ್ತಾ ಇದೆ. ಟಾಲಿವುಡ್ ಸೂಪರ್ ಸ್ಟಾರ್ ಮಹೇಶ್ ಬಾಬು ಕೂಡ ಸೂರ್ಯ ನಟನೆಯನ್ನ ಹಾಡಿ ಹೋಗಲಿದ್ದಾರೆ. ಸೂರರೈ ಪೊಟ್ರು ಎಂತಹ ಸ್ಫೂರ್ತಿದಾಯಕ ಸಿನಿಮಾ. ನಿರ್ದೇಶನವಂತೂ ಅದ್ಭುತ, ಸೂರ್ಯ ಅಭಿನಯ ಅತ್ಯದ್ಭುತ. ಹೀಗೆ ಹೊಳಿತಾ ಇರು ಬ್ರದರ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ಕೊರೋನಾ ಹಾವಳಿ ಬಳಿಕ ಇದೇ ನವೆಂಬರ್ 20ರಂದು ಆಕ್ಟ್ 1978 ಚಿತ್ರ ಬಿಡುಗಡೆಯಾಗಲಿದೆ. ಯಜ್ಞಾ ಶೆಟ್ಟಿ, ಪ್ರಮೋದ್ ಶೆಟ್ಟಿ, ಬಿ ಸುರೇಶ್, ಸಂಚಾರಿ ವಿಜಯ್, ಶ್ರುತಿ ದತ್ತಣ್ಣ, ಅಚ್ಯುತ್ ಕುಮಾರ್, ಅವಿನಾಶ್ ರಂತಹ ದಿಗ್ಗಜರೇ ನಟಿಸಿರುವಂತಹ ಸಿನಿಮಾ ಇದಾಗಿದೆ. ಇದೀಗ ಟ್ರೈಲರ್ನಿಂದಲೇ ಸದ್ದು ಮಾಡ್ತಿದೆ. ರವಿಚಂದ್ರನ್ ಪುತ್ರ ವಿಕ್ರಮ್ ರವಿಚಂದ್ರನ್ ನಾಯಕರಾಗಿ ನಟಿಸಿರುವಂತಹ ತ್ರಿವಿಕ್ರಮದ ಮಮ್ಮಿ ಹಾಡಿಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಿದೆ. 3 ದಿನಗಳಲ್ಲಿ 7 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಈ ಹಾಡನ್ನ ವೀಕ್ಷಿಸಿದ್ದಾರೆ. ಮಗ ತನ್ನ ಪ್ರೀತಿಯ ಬಗ್ಗೆ ತಾಯಿಯ ಬಳಿ ವಿನೂತನ ಶೈಲಿಯಲ್ಲಿ ಹೇಳಿಕೊಳ್ಳುವಂತಹ ಈ ಹಾಡಿಗೆ ಅಪಾರ ಮೆಚ್ಚುಗೆ ದೊರಕಿದೆ. ವಿ ನಾಗೇಂದ್ರ ಪ್ರಸಾದ್ ಬರೆದಿರುವಂತಹ ಹಾಡನ್ನ ವಿಜಯ್ ಪ್ರಕಾಶ್ ಇಂಪಾಗಿ ಹಾಡಿದ್ದಾರೆ.